ನಮಸ್ಕಾರ. ಎ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಯುಗಾದಿ ಹೊಸ ತೊಡಕಿಗೆ ಮಾಂಸದ ಅಂಗಡಿಗಳಿಗೆ ಮುಗಿಬಿದ್ದ ಜನತೆ. ಮಟನ್ ಚಿಕನ್ ಅಂಗಡಿಗಳಿಗೆ ಡಿಮ್ಯಾಂಡ್. ಕೋಲಾರದಲ್ಲಿ ಅದ್ದೂರಿಯಾಗಿ ನಡೆದ ಯುಗಾದಿ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ. ಖ್ಯಾತ ಗಾಯಕ ವಿಜಯ್ ಪ್ರಕಾಶ್, ಗಾಯಕಿ ಲಕ್ಷ್ಮೀ ನಾಗರಾಜ್ ತಂಡದಿಂದ ಪ್ರೇಕ್ಷಕರಿಗೆ ಸಂಗೀತ ರಸದೌತಣ. ಬೇಸಿಗೆ ಬರುತ್ತಿದ್ದಂತೆ ನೀರಿನ ಅಭಾವ ಸೃಷ್ಟಿ. ಜಕ್ಕಲಮಡುಗು ಜಲಾಶಯದಲ್ಲಿ ಪ್ರಸ್ತುತ 27 MCFT ನೀರು. ಮಳೆಯಾಗದಿದ್ದರೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ನಗರಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉದ್ಭವ. ತ್ರಿವಿಧ ದಾಸೋಹಿ ಶಿವೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳಿಗೆ ಭಾರತ ರತ್ನ ನೀಡುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಮನವಿ. ಸೋಮೇನಹಳ್ಳಿ ಗ್ರಾಮ ದೇವತೆ ಶ್ರೀ ಗಂಗಾ ಭವಾನಿ 70ನೇ ವರ್ಷದ ಜಾರುಟ್ಲು ಜಾತ್ರೆ. ಅದ್ದೂರಿ ಜಾತ್ರೆ ನೋಡಲು ವಿವಿಧ ಜಿಲ್ಲೆಗಳಿಂದ ಹರಿದು ಬಂದ ಜನಸಾಗರ. ವಾರ್ತೆಗಳ ವಿವರ. ಹಿಂದೂಗಳಿಗೆ ವರ್ಷದ ಹೊಸ ವರ್ಷವೆಂದೇ ಹೇಳಲಾಗುತ್ತಿರುವ ಯುಗಾದಿ ಹಬ್ಬವನ್ನ ಸಂಭ್ರಮದಿಂದ ಬರಮಾಡಿಕೊಂಡಿದ್ದಾರೆ. ಮೈಗೆ ಎಣ್ಣೆ ಸ್ನಾನ ಮುಗಿಸಿದ ಜನ ಹೋಳಿಗೆ ಊಟ ಸವಿದು ಬೇವು ಬೆಲ್ಲ ತಿಂದು ಬಿಸಿಯೇರಿಸಿಕೊಂಡಿದ್ರು. ಹಬ್ಬದ ಮರುದಿನ ಸೋಮವಾರ ಬಂದಿದ್ರಿಂದ ಒಂದು ದಿನ ತಡ ಮಾಡಿದ ಜನ ಮಂಗಳವಾರ ಹೊಸ ತುಡುಕು ಆಚರಣೆಗೆ ನಗರದ ಚಿಕನ್ ಮಟನ್ ಅಂಗಡಿಗಳಿಗೆ ದಾಂಗುಡಿ ಇಟ್ಟು ಕೆಜಿ ಗಟ್ಟಲೆ ಚಿಕನ್ ಮಟನ್ ಹೊತ್ತೊಯ್ಯುತ್ತಿದ್ರು. ಇನ್ನು ಮದ್ಯದ ಬಾಟಲಿಗಳು ಅದೆಷ್ಟು ಸೇಲ್ ಆದ್ವು ಅಂತ ಆ ಇಲಾಖೆಯವರೇ ತಿಳಿಸಬೇಕು. ಹೌದು, ಅನಾದಿ ಕಾಲದಿಂದಲೂ ಹಿಂದೂಗಳ ಹಬ್ಬ ಯುಗಾದಿ ಮರುದಿನ ಹೊಸ ತೊಡಕು ಮಾಂಸದೂಟಕ್ಕೆ ಬಲು ಫೇಮಸ್. ಈ ಬಾರಿ ಯುಗಾದಿ ಭಾನುವಾರ ಬಂದಿದ್ರಿಂದ ಮರುದಿನ ಸೋಮವಾರ ಅಂತ ಒಂದು ದಿನ ತಡೆದ ಜನ ಇವತ್ತು ನಾ ಮುಂದು ತಾ ಮುಂದು ಅಂತ ಚಿಕನ್ ಮಟನ್ ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಂತು ಕೆಜಿಗಟ್ಟಲೆ ಖರೀದಿಸುತ್ತಿದ್ರು. ಬೆಳ್ಳಂಬೆಳಗ್ಗೆ ಸಾಲಿನಲ್ಲಿ ನಿಂತು ಮಾಂಸ ಖರೀದಿಗೆ ಜನ ಮುಂದಾಗಿದ್ರು. ಇನ್ನು ಕೆಲವು ಜನ ಯುಗಾದಿ ಹಬ್ಬದ ಹೊಸ ತೊಡಕುಗೆ ಚೀಟಿ ನಡೆಸಿ ಅದರಲ್ಲಿ ಕೂಡಿಟ್ಟ ಹಣಕ್ಕೆ ಟೋಕನ್ ಪಡೆದು ಅಂಗಡಿಗಳ ಮುಂದೆ ನಿಂತಿದ್ದರು. ಹಳ್ಳಿಗಾಡಿನಲ್ಲಂತೂ ಅದೆಷ್ಟು ಕುರಿ ಕೋಳಿಗಳ ಮಾರಣ ಹೋಮ ಆಗಿದೆಯೋ ಗೊತ್ತಿಲ್ಲ. ಗುಡ್ಡೆ ಮಾಂಸದ ರೂಪದಲ್ಲಿ ಖರೀದಿ ಜೋರಾಗಿ ನಡೆದಿದೆ. ಅಂಗಡಿ ಮಾಲೀಕರು ಹೊಸ ತೊಡಕು ಅವಕಾಶವನ್ನೇ ಬಳಸಿಕೊಂಡು ಕೆಜಿ ಮಟನ್ಗೆ 850ರಿಂದ 900 ರೂಪಾಯಿ, ಚಿಕನ್ ಆದರೆ ಕೆಜಿಗೆ 230ರಿಂದ 250 ರೂಪಾಯಿಯವರೆಗೂ ಮಾರಾಟ ಮಾಡಿದ್ದಾರೆ. ಇನ್ನು ಇದರ ಜೊತೆಗೆ ಗುಂಡಾಕೋರರು ಸುಮ್ಮನಿರ್ತಾರ. ಮಾಂಸದ ಜೊತೆಗೆ 2-3 ಪೆಗ್ ಶರಾಯಿ ಹಾಕಿ ಮತ್ತಿನಲ್ಲಿಯೇ ನೆಮ್ಮದಿ ನಿದ್ರೆ ಮಾಡಿದ್ದಾರೆ. ಮಾಂಸ ಖರೀದಿಯಂತೆ ಮದ್ಯ ಮಾರಾಟಕ್ಕೂ ಅಷ್ಟೇ ಡಿಮ್ಯಾಂಡ್ ಇವತ್ತು ಇತ್ತು. ಇವತ್ತೊಂದು ದಿನವೇ ಅದೆಷ್ಟು ಮದ್ಯ ಮಾರಾಟವಾಯಿತು ಅಂತ ಅಬಕಾರಿ ಇಲಾಖೆ ಬಹಿರಂಗಪಡಿಸಬೇಕು ಅಷ್ಟೇ. ಒಟ್ನಲ್ಲಿ ಯುಗಾದಿ ಹಬ್ಬದ ಹೊಸ ತೊಡಕು ಹೆಸರಲ್ಲಿ ಲಕ್ಷಾಂತರ ಕುರಿ ಕೋಳಿಗಳು ನರಬಲಿಗೆ ಆಹಾರವಾದವು ಲೆಕ್ಕವೇ ಇಲ್ಲ ಎಂದ್ರೂ ತಪ್ಪಾಗಲ್ಲ ಅಲ್ವೇ. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶ್ರೀ ದ್ಯಾವೀರಪ್ಪ ಮತ್ತು ಶ್ರೀಮತಿ ರತ್ನಮ್ಮ ಎಜುಕೇಷನ್ ಸೊಸೈಟಿ ಆಶ್ರಯದಲ್ಲಿ ಹಿರಿಯ IAS ಅಧಿಕಾರಿ DCP ದೇವರಾಜ್ ಅವರ DMR ಫೌಂಡೇಶನ್ನಿಂದ ಕೋಲಾರದಲ್ಲಿ ನಡೆದ ಅದ್ದೂರಿ ಯುಗಾದಿ ಸಂಭ್ರಮದಲ್ಲಿ ನಟ ಧ್ರುವ ಸರ್ಜಾ, ಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ಅವರ ಅಭೂತಪೂರ್ವ ಗಾಯನಕ್ಕೆ ಸಾವಿರಾರು ಮಂದಿ ಪ್ರೇಕ್ಷಕರು ಸಾಕ್ಷಿಯಾದರು. ಕೋಲಾರ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದ ಯುಗಾದಿ ಸಂಭ್ರಮದ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕ ವಿಜಯ್ ಪ್ರಕಾಶ್, ಖ್ಯಾತ ನಿರೂಪಕಿ ಅನುಶ್ರೀ, ಗಾಯಕಿ ಲಕ್ಷ್ಮೀ ನಾಗರಾಜ್, ಅಕ್ಬರ್ ಮತ್ತಿತರರಿದ್ದ ತಂಡ ನೀಡಿದ ಸಾಂಸ್ಕೃತಿಕ ಸಂಭ್ರಮವನ್ನು ರಾತ್ರಿ 12 ಗಂಟೆವರೆಗೂ ಜನತೆ ವೀಕ್ಷಿಸಿದ್ದು ಸಾವಿರಾರು ಪ್ರೇಕ್ಷಕರಿಗೆ ಬೇವು ಬೆಲ್ಲದ ಜೊತೆ ಸಂಗೀತದ ರಸದೌತಣ ಉಣಬಡಿಸಲಾಯಿತು. ಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ಅವರ ಗಾಯನಕ್ಕೆ ಜನ ಮನಸೋತರು. ಇಡೀ ಕಾರ್ಯಕ್ರಮದುದ್ದಕ್ಕೂ ಹರ್ಷೋದ್ಗಾರ ಮುಗಿಲು ಮುಟ್ಟಿದ್ದು ನಿರೂಪಕಿ ಅನುಶ್ರೀ ಅವರ ನಿರೂಪಣೆ, ಗಾಯಕಿ ಲಕ್ಷ್ಮೀ ನಾಗರಾಜ್, ಅಕ್ಬರ್ ತಂಡದ ಗೀತೆಗಳು ಜನಮನಸೂರೆಗೊಂಡಿತು.
ಯುಗಾದಿ ಉತ್ಸವದ ನಂತರ ಬಾಣ ಬಿರುಸುಗಳ ಪ್ರದರ್ಶನ ಏರ್ಪಡಿಸಲಾಗಿದ್ದು ಅತ್ಯಂತ ಅದ್ದೂರಿ ಹಾಗೂ ಆಕರ್ಷಣೀಯವಾಗಿ ಮೂಡಿಬಂತು. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಈಜುಪಟು ಡಿಂಪಲ್ ಸೋನಾಕ್ಷಿ ಎಂ ಗೌಡ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್, ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ, ಡಿಸಿಪಿ ದೇವರಾಜ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್, ನ್ಯಾಯಾಧೀಶರಾದ ನಾಗರಾಜ್, ಸುನಿಲ್ ಎಸ್ ಹೊಸಮನಿ, ವಸತಿ ಸಚಿವರ ಮಾಧ್ಯಮ ಸಲಹೆಗಾರ ಲಕ್ಷ್ಮೀನಾರಾಯಣ, ಕೆಜಿಎಫ್ ಪೊಲೀಸ್ ವರಿಷ್ಠಾಧಿಕಾರಿ ಶಾಂತರಾಜು ಇನ್ನಿತರರು ಹಾಜರಿದ್ದರು. ಸತೀಶ್, ಇ ನ್ಯೂಸ್ ಟಿವಿ, ಕೋಲಾರ. ಬೇಸಿಗೆ ಬರುತ್ತಿದ್ದಂತೆ ನೀರಿನ ಅಭಾವ ಸೃಷ್ಟಿಯಾಗುತ್ತಿದ್ದು ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರಗಳಿಗೆ ನೀರು ಪೂರೈಕೆ ಮಾಡುವ ಜಕ್ಕಲಮಡುಗು ಜಲಾಶಯದಲ್ಲಿ ಪ್ರಸ್ತುತ 27 ಎಂಸಿಎಫ್ಟಿ ನೀರು ಸಂಗ್ರಹವಾಗಿದ್ದು 3 ರಿಂದ 4 ತಿಂಗಳಿಗೆ ಸಾಕಾಗಲಿದ್ದು, ಸಕಾಲದಲ್ಲಿ ಉತ್ತಮ ಮಳೆಯಾಗದಿದ್ದರೆ 2 ನಗರಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಲಿದೆ. ಈ ಕುರಿತು ಒಂದು ವರದಿ. ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರ ನಗರಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡುವ ಜಕ್ಕಲಮಡುಗು ಜಲಾಶಯ ಈ ಭಾಗಕ್ಕೆ ಕಾವೇರಿ ಇದ್ದಂತೆ. ಮಳೆಗಾಲದಲ್ಲಿ ತುಂಬಿ ಹರಿಯುವ ಈ ಜಕ್ಕಲಮಡುಗು ಜಲಾಶಯದಲ್ಲಿ 38 ಎಂಸಿಎಫ್ಟಿ ನೀರು ಸಂಗ್ರಹವಾಗುತ್ತದೆ. ಇದರಲ್ಲಿ ಚಿಕ್ಕಬಳ್ಳಾಪುರ ನಗರಕ್ಕೆ 60% ಮತ್ತು ದೊಡ್ಡಬಳ್ಳಾಪುರಕ್ಕೆ 33% ನೀರನ್ನು ದೊಡ್ಡಬಳ್ಳಾಪುರಕ್ಕೆ ನೀರು ಸರಬರಾಜು ಮಾಡಲಾಗುತ್ತದೆ. ಬೇಸಿಗೆಯ ಬಿಸಿಲಿನ ತಾಪಮಾನ ಏರುತ್ತಿದ್ದಂತೆ ನೀರಿಗೆ ಅಭಾವ ಉಂಟಾಗುತ್ತಿದ್ದು, ಜನತೆ ನೀರನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ನೀರನ್ನು ವ್ಯರ್ಥ ಮಾಡಬಾರದೆಂದು ನಗರಸಭೆ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತ ಮನ್ಸೂರ್ ಅಲಿ ಮನವಿ ಮಾಡಿದ್ದಾರೆ. ಜಕ್ಕಲಮಡು ಜಲಾಶಯದಿಂದ ಚಿಕ್ಕಬಳ್ಳಾಪುರ ನಗರಸಭೆಗೆ ಹಾಗೂ ದೊಡ್ಡಬಳ್ಳಾಪುರ ನಗರಕ್ಕೆ ನೀರು ಸರಬರಾಜು ಆಗುತ್ತೆ. ಈ ಒಂದು ಡ್ಯಾಮಲ್ಲಿ ಸುಮಾರು 38 MCFT ಮಿಲಿಯನ್ ಕ್ಯೂಬಿಕ್ ಫೀಟ್ ನೀರಷ್ಟು ಪ್ರಮಾಣದ ನೀರು ಶೇಖರಣೆ ಆಗುತ್ತೆ ಪ್ರತಿ ವರ್ಷ. ಈಗ ಪ್ರಸ್ತುತ ಅದರಲ್ಲಿ 27 MCFT ನೀರು ಶೇಖರಣೆ ಇದೆ. ಇದು ಸುಮಾರು 3 ರಿಂದ 4 ತಿಂಗಳಿಗಾಗುವಷ್ಟು ನೀರು ಇದೆ. ಈ ಬೇಸಿಗೆಯಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಮುಂದಿನ ಏನು ಮಳೆಗಾಲದಷ್ಟೊತ್ತಿಗೆ ಈ ನೀರು ನಮಗೆ ಸಾಕಾಗುತ್ತೆ. ಅಷ್ಟೊತ್ತಿಗೆ ಮಳೆ ಬಂದರೆ ಮತ್ತೆ ಶೇಖರಣೆ ಆಗುತ್ತೆ. ಇದರಲ್ಲೇ ಈಗ ನೀರು ಇದೆ ಅಂತ ಹೇಳಿಬಿಟ್ಟು ನಾವು ತುಂಬ ಬಳಕೆ ಮಾಡೋದು ತಪ್ಪಾಗುತ್ತೆ. ಯಾಕಂತ ಹೇಳಿದರೆ ಬೇಸಿಗೆ ಇರೋದ್ರಿಂದ ಮಿತವಾಗಿ ನೀರನ್ನು ಬಳಕೆ ಮಾಡಬೇಕು. ಕೆಲವರು ಏನು ಮಾಡ್ತಾರೆ, ತಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ತುಂಬಿಕೊಂಡು ನಂತರ ಅದು ಡ್ರೈನಿಗೆ ಬಿಡ್ತಾರೆ. ಅದು ಡ್ರೈನಿಗೆ ಹರಿದೋಗಿ ನೀರು ಹಾಳಾಗುತ್ತೆ, ವೇಸ್ಟ್ ಆಗುತ್ತೆ, ಅದು ಯಾರಿಗೂ ಉಪಯೋಗ ಆಗೋದಿಲ್ಲ. ಹಾಗಾಗಿ ಜನರು ಮಿತವಾಗಿ ಬಳಸಬೇಕು. ತಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಬಳಕೆ ಮಾಡ್ಕೊಬೇಕು. ಹೆಚ್ಚಿನ ನೀರು ಸೋರಿಕೆಯಾಗಿ ಹೋಗುವ ಹಾಗೆ ಮಾಡಬೇಡಿ. ಅಲ್ಲಿ ಒಂದು ಟ್ಯಾಪ್ ಅನ್ನು ಹಾಕಿ ಆ ಟ್ಯಾಪಿಗೆ ನಳ ಅಂತಾರೆ, ಅದಕ್ಕೊಂದು ನಲ್ಲಿ ಹಾಕಿ ಅದನ್ನು ಬಂದ್ ಮಾಡಬೇಕಾಗುತ್ತೆ. ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ನಗರಗಳು ವೇಗವಾಗಿ ಬೆಳೆಯುತ್ತಿದ್ದು ನೀರಿನ ಬೇಡಿಕೆಯೂ ಸಹ ಹೆಚ್ಚಾಗುತ್ತಿದೆ. ಜಕ್ಕಲಮಡುಗು ಜಲಾಶಯದ ಹೂಳನ್ನ ತೆಗೆದು ನೀರಿನ ಸಂಗ್ರಹ ಸಾಮರ್ಥ್ಯವನ್ನು ಹೆಚ್ಚು ಮಾಡಬೇಕೆಂಬ ಬೇಡಿಕೆ ಕೇಳಿ ಬರ್ತಿದೆ. ಒಟ್ಟಾರೆ ಜಕ್ಕಲಮಡುಗು ಜಲಾಶಯದಲ್ಲಿ ನೀರು ತುಂಬಿದ್ರೆ 2 ನಗರಗಳ ನೀರಿನ ಹಾಹಾಕಾರ ನೀಗುತ್ತದೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನಾಡಿನ ಹೆಸರಾಂತ ಧಾರ್ಮಿಕ ಕ್ಷೇತ್ರ ಕೋಲಾರ ತಾಲೂಕಿನ ಸೀತಿ ಬೆಟ್ಟದ ಶ್ರೀ ತಪತೇಶ್ವರ ಸ್ವಾಮಿ ಹಾಗೂ ಶ್ರೀ ಸೀತಿ ಭೈರವೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ನಾಡಿನಾದ್ಯಂತ ಸಹಸ್ರಾರು ಜನ ಆಗಮಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಹೆಸರಾಂತ ಚಿತ್ರ ನಟ ನಟಿಯರು, ಕಾಮಿಡಿ ಕಿಲಾಡಿಗಳು, ಸಂಗೀತಗಾರರಿಂದ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಸೀತಿ ಹೊಸೂರು ಶ್ರೀ ಮುರಳೀಗೌಡ ನೇತೃತ್ವದಲ್ಲಿ ಆಯೋಜಿಸಲಾಗಿದೆ. ದಿನಾಂಕ 2/4/2025 ಬುಧವಾರ ಸಂಜೆ 6ರಿಂದ ಶ್ರೀ ಹರ್ಷಿತ್ ಹಾಗೂ ಶ್ರೀ ಶಬರೀಶ್ ಕುಮಾರ್ ಸಾರಥ್ಯದಲ್ಲಿ ಅದ್ದೂರಿ ಸಂಗೀತೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ನಿಮ್ಮ ಇ ನ್ಯೂಸ್ ಟಿವಿಯಲ್ಲಿ ಸಂಜೆ 6ರಿಂದ ನೇರ ಪ್ರಸಾರ ಕಾರ್ಯಕ್ರಮ ವೀಕ್ಷಿಸಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡಾ
ವಿ2 ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಶಿಡ್ಲಘಟ್ಟ. ಹಿಂದೆ ಭೇಟಿ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳೇ, ಏಮ್ಸ್ ಅಕಾಡೆಮಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ನೀಟ್ ಸಿಇಟಿ ಕ್ರಾಶ್ ಕೋರ್ಸ್ ಆರಂಭಿಸಲಾಗಿದೆ. ಪ್ರತಿದಿನ 9:30ರಿಂದ ಸಂಜೆ 6 ಗಂಟೆವರೆಗೆ ನಿರಂತರ 24 ದಿನಗಳು ಕೆಸೆಟ್ ಮತ್ತು 36 ದಿನಗಳು ನೀಟ್ಗೆ ತರಬೇತಿ ನೀಡಲಾಗುವುದು. ಸಿಇಟಿ ನೀಟ್ ಅನುಭವಿ ಉಪನ್ಯಾಸಕರಿಂದ ಬೋಧಿಸಲಾಗುವುದು ಮತ್ತು ಮೈಕ್ರೋ ಶೆಡ್ಯೂಲ್ನಂತೆ ಪ್ರತಿದಿನ ಮಾಕ್ ಟೆಸ್ಟ್ಗಳನ್ನು ನಿರ್ವಹಿಸಲಾಗುತ್ತದೆ. ನಮ್ಮದೇ ಆದ ಯುನಿಕ್ ಸ್ಟಡಿ ಮೆಟೀರಿಯಲ್ ನೀಡಲಾಗುತ್ತದೆ ಮತ್ತು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ ಇಂದ ಉಚಿತ ಬಸ್ ಸೌಲಭ್ಯವಿರುತ್ತದೆ. ಕೋರ್ಸ್ ಫೀ 9,000 ಮಾತ್ರ. ನಮ್ಮಲ್ಲಿ ಕೋಚಿಂಗ್ ಪಡೆದ ವಿದ್ಯಾರ್ಥಿಗಳು ಸಿಇಟಿ ನೀಟ್ನಲ್ಲಿ ಉತ್ತಮ ಅಂಕ ಪಡೆದು ಟಾಪ್ 10 ಕಾಲೇಜುಗಳಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಮಾರ್ಚ್ 20ರಿಂದ ತರಗತಿಗಳು ಆರಂಭವಾಗಲಿದೆ. ಹಿಂದೆ ಸಂಪರ್ಕಿಸಿ ಏಮ್ಸ್ ಅಕಾಡೆಮಿ, ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 7975827343 ಮತ್ತು 9538619055. ನನ್ನ ಕನಸು ಡಾಕ್ಟರ್ ಆಗೋದು. ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಜಾತಿ ಧರ್ಮಗಳ ತಾರತಮ್ಯವಿಲ್ಲದೆ ಅನ್ನ, ಅಕ್ಷರ, ಆಶ್ರಯ ನೀಡುವ ಮೂಲಕ ಸಮಾಜಕ್ಕೆ ಸಾವಿರಾರು ಮುತ್ತು ರತ್ನಗಳನ್ನು ನೀಡಿರುವ ಶ್ರೀ ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ಪುರಸ್ಕಾರ ನೀಡಿ ಗೌರವಿಸಬೇಕು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಸಚಿವ ರಾಜನಾಥ ಸಿಂಗ್ ಅವರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದರು. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಮಂಗಳವಾರ ನಡೆದ ಶಿವೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳ 118ನೇ ಜಯಂತಿ ಹಾಗೂ ಗುರುವಂದನಾ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪ್ರಧಾನಮಂತ್ರಿಗಳು ಹಾಗೂ ಕೇಂದ್ರ ಸರ್ಕಾರದ ಗಮನಕ್ಕೆ ಶ್ರೀಗಳಿಗೆ ಭಾರತ ರತ್ನ ನೀಡುವ ವಿಚಾರ ತರಬೇಕು ಎಂದು ರಾಜ್ಯದ ಜನರ ಹಾಗೂ ರಾಜ್ಯ ಸರ್ಕಾರದ ಪರವಾಗಿ ಮನವಿ ಮಾಡುತ್ತೇನೆ. ಶ್ರೀ ಶಿವಕುಮಾರ ಸ್ವಾಮಿಗಳು ಈ ಮಠದ ದಾಸೋಹ ಪರಿಕಲ್ಪನೆ ಮೂಲಕ ಅನೇಕ ಸಾಧಕರನ್ನ ಸಮಾಜಕ್ಕೆ ನೀಡಿದ ಪರಮ ಪೂಜ್ಯರು ಹಾಗೂ ಸಿದ್ಧಗಂಗಾ ಮಠ ಪವಿತ್ರ ಸ್ಥಳ ಎಂದು ಹೇಳಿದರು. ನಾವು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಹಂಗೆ ಮನುಷ್ಯತ್ವ ಅಡಿಯಲ್ಲಿ ನಾವು ನೀವೆಲ್ಲ ಸೇರಿ ಮೋಕ್ಷಕ್ಕೆ ಸೇರಬೇಕಾದ್ರೆ ಶಿವಕುಮಾರ ಸ್ವಾಮಿಗಳನ್ನ ನೆನೆಸ್ಕೊಂಡು ಅವರ ಆಚಾರ ವಿಚಾರಗಳನ್ನ ನಾವು ಮೈಗೂಡಿಸ್ಕೊಂಡು ನಾವು ಸೇರಬೇಕು ಅಂತ ಹೇಳಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಗುರುವಿನಿಂದ ನಮ್ಮ ಬಂಧುಗಳು, ಗುರುವಿನಿಂದ ನಮ್ಮ ದೈವಗಳು, ಗುರುವಿನಿಂದ ಪುಣ್ಯ ಜಗಕ್ಕೆಲ್ಲ, ಗುರುವಿನಿಂದಲೇ ಮುಕ್ತಿ ಎಂದು ಸರ್ವಜ್ಞ ಹೇಳಿದ್ದಾರೆ. ನಾನು ಶ್ರೀಗಳ ಕೊನೆ ದಿನಗಳಲ್ಲಿ ಅವರನ್ನ ಚೆನ್ನೈ ಆಸ್ಪತ್ರೆಯಲ್ಲಿ ಭೇಟಿ ಮಾಡುವ ಅವಕಾಶ ಸಿಕ್ಕಿತ್ತು. ಶಿವಕುಮಾರ ಸ್ವಾಮಿಗಳು ನಮ್ಮ ಜಿಲ್ಲೆಯವರು, ನಮ್ಮ ತಂದೆ ತಾಯಿಗಳು ನನಗೂ ಶಿವಕುಮಾರ ಎಂದು ಹೆಸರಿಟ್ಟಿರುವುದು ನನ್ನ ಭಾಗ್ಯ. ಶ್ರೀಗಳನ್ನ ದಿನವೂ ಸ್ಮರಿಸುವ ಪುಣ್ಯ ನನ್ನದು ಎಂದು ನಾನು ಭಾವಿಸುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಸುತ್ತೂರು ಮಠಾಧೀಶರಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಸಿದ್ಧಗಂಗಾ ಮಠಾಧೀಶರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ, ಕಿರಿಯ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿ, ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ವಿ ಸೋಮಣ್ಣ, ಶಾಸಕರಾದ ಸುರೇಶ್ ಗೌಡ, ಡಾಕ್ಟರ್ ರಂಗನಾಥ್, ಗುಬ್ಬಿ ಶ್ರೀನಿವಾಸ್, ಜ್ಯೋತಿ ಗಣೇಶ್, ನೆಲಮಂಗಲ ಶ್ರೀನಿವಾಸ್ ಮತ್ತಿತರರು ಭಾಗವಹಿಸಿದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ದೇವತೆ ಗಂಗಾಭವಾನಿ 70ನೇ ವರ್ಷದ ಜಾರುಟ್ಲು ಜಾತ್ರೆಯು ಮಂಗಳವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಗಂಗಾಭವಾನಿ ಜಾರುಟ್ಲು ಜಾತ್ರೆ ನೋಡಲು ಜನಸಾಗರವೇ ಹರಿದು ಬಂತು. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ಯುಗಾದಿ ಹಬ್ಬದ ಪ್ರಯುಕ್ತ ಗ್ರಾಮ ದೇವತೆ ಗಂಗಾಭವಾನಿ ದೇವಿಯ 70ನೇ ವರ್ಷದ ಗಂಗಾಭವಾನಿ ಜಾರುಟ್ಲು ಜಾತ್ರೆ ಅದ್ದೂರಿಯಿಂದ ನಡೆಯಿತು. ಗಂಗಾಭವಾನಿ ದೇವಾಲಯದ ಮುಂದೆ ಜಾರುಟ್ಲು ಮರಕ್ಕೆ ಗ್ರಾಮದ ಪುರೋಹಿತರು ಪುಣ್ಯಾಹ ಪೂಜೆಯನ್ನು ನೆರವೇರಿಸಿದ ನಂತರ
ಅಲಂಕೃತಗೊಂಡ ಗಂಗಾಭವಾನಿ ದೇವಿಗೆ ತೆಂಗಿನಕಾಯಿ ಇಳಿ ತೆಗೆದು ಮಹಾಮಂಗಳಾರತಿ ಮಾಡಲಾಯಿತು. ಮರವನ್ನು ಏರುವ ವಾಲ್ಮೀಕಿ ನಾಯಕ ಜನಾಂಗದ ಸುಮಾರು 30ರಿಂದ 40 ಜನರ ತಂಡ ಮಿಲ್ಟ್ರೆ ಶ್ರೀನಿವಾಸ್ ಮತ್ತು ವೆಂಕಟೇಶಪ್ಪ, ಕೊಳ್ಳ ನಾರಾಯಣಪ್ಪ, ಆದಿನಾರಾಯಣಪ್ಪ ಮಾಸ್ಟರ್, ಸುಬ್ಬನಾರಾಯಣಪ್ಪ, ಶಿವಪ್ಪ ನೇತೃತ್ವದಲ್ಲಿ ದೇವಾಲಯದಲ್ಲಿ ಆಗಮಿಸಿ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಸರತಿಯ ಸಾಲಿನಲ್ಲಿ ಮರವನ್ನ ಏರಲು ಮರದ ಸುತ್ತಲೂ ನಿಂತರು. ಮರದ ತುದಿಯಲ್ಲಿ ಕುಳಿತು ನೀರನ್ನ ಹಾಯಿಸುವ ಅಕ್ಕಸಾಲಿಗ ರವಿ ಮತ್ತು ಗಜೇಂದ್ರಾಚಾರಿ 4 ದಿಕ್ಕುಗಳಲ್ಲಿ ಕಟ್ಟಿದ ಹಗ್ಗದಿಂದ ಮೇಲಕ್ಕೆ ಏರಿದನು. ಅಕ್ಕಸಾಲಿಗ ಮೇಲಿನಿಂದ ನೀರು ಹಾಯಿಸಲು ಪ್ರಾರಂಭಿಸಿದ್ರು. ಉಪ್ಪಾರ ಚೌಡಪ್ಪ ಕುಂಭದ ಮೇಲಿರುವವರಿಗೆ ಸಹಾಯ ಮಾಡಿದ್ರು. ನಾಯಕ ತಳವಾರ ಜನಾಂಗದ ಯುವಕರು ಜಾರಲು ಮುಂದಾದರೂ ಮರವನ್ನ ಹತ್ತುವುದು, ಜಾರುವುದು, ಕೆಳಗೆ ಬೀಳುವ ಮನರಂಜನೆಯ ಆಟ ಸುಮಾರು 3 ಗಂಟೆಗಳ ಕಾಲ ನಡೆಯಿತು. ಜಾರುವವರು ಸುಸ್ತಾದ ನಂತರ ಕಡಿಯಲ್ಲಿ ನಾಯಕ ಜನಾಂಗದ ಲಕ್ಷ್ಮಣ ಮತ್ತು ಮಂಜುನಾಥ ಹಗ್ಗಗಳನ್ನು ಕಂಬಕ್ಕೆ ಕಟ್ಟಿಕೊಳ್ಳುವ ಮೂಲಕ ಮರವನ್ನ ಏರಿ ಮರದ ತುದಿಯಿಂದ ನೀರು ಹಾಯಿಸಿ ಬೀಳಿಸಲು ಪ್ರಯತ್ನಿಸುತ್ತಿದ್ದ ಅಕ್ಕಸಾಲಿಗನನ್ನು ಕೆಳಗೆ ಬೀಳಿಸುವ ಪ್ರಯತ್ನ ನಡೆಸಿದ. ಅಕ್ಕಸಾಲಿಗ ಮತ್ತು ನಾಯಕ ಜನಾಂಗದವರು ಜಂಗಿ ಕುಸ್ತಿ ನೋಡುಗರಿಗೆ ಸಂತೋಷವನ್ನ ನೀಡಿತು. ಸುಡು ಬಿಸಿಲನ್ನ ಲೆಕ್ಕಿಸದೆ ಜನರು ಸಂತೋಷದಿಂದ ಶಿಳ್ಳೆ ಹೊಡೆಯುತ್ತಾ ಕೂಗುತ್ತಾ ಹೊಟ್ಟೆ ಹುಣ್ಣಾಗುವಂತೆ ನಕ್ಕು ನಲಿದ್ರು. ದೇವಾಲಯದ ಮುಂಭಾಗದಲ್ಲಿ ಭಕ್ತರಿಗೆ ಮಜ್ಜಿಗೆ, ಪಾನಕ, ಹೆಸರುಬೇಳೆ ಹಾಗೂ ಮೊಸರನ್ನ ವಿತರಿಸಲಾಯಿತು. ಜಾರುಟ್ಲು ಜಾತ್ರೆಗೆ ಜಿಲ್ಲೆ ಸೇರಿದಂತೆ ಕೋಲಾರ, ತುಮಕೂರು, ಮೈಸೂರು, ಬೆಂಗಳೂರು, ಆಂಧ್ರದ ಕದಿರಿ, ಗೋರೆಂಟ್ಲ, ಅನಂತಪುರ ಮುಂತಾದ ಕಡೆಗಳಿಂದ ಭಕ್ತರು ಆಗಮಿಸಿದರು. ಗಂಗಾಭವಾನಿ ಭಕ್ತ ಮಂಡಳಿಯ ಅಧ್ಯಕ್ಷರು, ಕಾರ್ಯದರ್ಶಿ, ಸದಸ್ಯರು ಜಾತ್ರೆಯ ನೇತೃತ್ವ ವಹಿಸಿದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಗುತ್ತಿಗೆದಾರನ ಹಾಗೂ ಕಾಲೇಜು ಪ್ರಾಂಶುಪಾಲರ ನಿರ್ಲಕ್ಷ್ಯದಿಂದ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಲಾರಿಯಲ್ಲಿ ಬಂದಿದ್ದ ಕಬ್ಬಿಣದ ಕಂಬಿಗಳನ್ನು ಇಳಿಸುವಾಗ ಕಾಲೇಜು ವಿದ್ಯಾರ್ಥಿಯ ಮೇಲೆ ಕಬ್ಬಿಣದ ಕಂಬಿಗಳು ಬಿದ್ದು ವಿದ್ಯಾರ್ಥಿಗೆ ಕಾಲು ಮುರಿದಿರುವ ಘಟನೆ ಚಿಂತಾಮಣಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಆವರಣದಲ್ಲಿ ಮಂಗಳವಾರ ನಡೆದಿದೆ. ಚಿಂತಾಮಣಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ 15 ಕೋಟಿ ರು ವೆಚ್ಚದಲ್ಲಿ ನೂತನ ಕಟ್ಟಡದ ಕಾಮಗಾರಿ ನಡೆಯುತ್ತಿದ್ದು, ಮಂಗಳವಾರ ಕಟ್ಟಡ ಕಾಮಗಾರಿ ನಿರ್ಮಾಣಕ್ಕೆ ಲಾರಿಯಲ್ಲಿ ಬಂದಿದ್ದ ಕಬ್ಬಿಣದ ಕಂಬಿಗಳನ್ನು ಇಳಿಸುವಾಗ ಪಕ್ಕದಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಮೊದಲ ಸೆಮಿಸ್ಟರ್ ಮೆಕ್ಯಾನಿಕಲ್ ವಿದ್ಯಾರ್ಥಿ ಚಿಂತಾಮಣಿ ನಗರದ ಶಿವಚರಣ್ ರವರ ಮೇಲೆ ಕಬ್ಬಿಣದ ಕಂಬಿಗಳು ಬಿದ್ದು ಕಾಲಿಗೆ ಗಂಭೀರವಾಗಿ ಗಾಯವಾಗಿ ವಿದ್ಯಾರ್ಥಿಯ ಕಾಲು ಮುರಿದು ಹೋಗಿದ್ದು, ಕೂಡಲೇ ಸ್ಥಳದಲ್ಲಿದ್ದವರು ವಿದ್ಯಾರ್ಥಿಯನ್ನ ಆಸ್ಪತ್ರೆಗೆ ಸಾಗಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಇನ್ನು ಪಾಲಿಟೆಕ್ನಿಕ್ ಕಾಲೇಜು ಆವರಣದಲ್ಲಿ ನೂತನ ಕಟ್ಟಡದ ಕಾಮಗಾರಿ ನಡೆಯುತ್ತಿದ್ದು, ಕಟ್ಟಡ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ವಿದ್ಯಾರ್ಥಿಗಳು ಕಾಲೇಜು ಕೊಠಡಿಗಳಿಗೆ ಹೋಗಿ ಬರಬೇಕಾಗಿರುವುದರಿಂದ ಗುತ್ತಿಗೆದಾರ ಹಾಗೂ ಕಾಲೇಜು ಪ್ರಾಂಶುಪಾಲರ ನಿರ್ಲಕ್ಷ್ಯದಿಂದಾಗಿ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಯಾವುದೇ ರೀತಿಯ ಬ್ಯಾರಿಕೇಡ್ಗಳನ್ನು ಹಾಕದೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದ ಕಾರಣ ಹಾಗೂ ಗುತ್ತಿಗೆದಾರನ ನಿರ್ಲಕ್ಷ್ಯವೇ ಈ ಘಟನೆ ನಡೆದು ವಿದ್ಯಾರ್ಥಿಯ ಕಾಲು ಮುರಿಯಲು ಕಾರಣವಾಗಿದೆ ಎಂದು ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳ ಪೋಷಕರು ಆರೋಪಿಸಿದ್ದಾರೆ. ಇನ್ನು ಘಟನಾ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ವಿದ್ಯಾರ್ಥಿಯ ಪೋಷಕರು ನೀಡಿರುವ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಆರೋಗ್ಯಕ್ಕೆ ಹಾನಿ ಉಂಟು ಮಾಡುವ ದುಶ್ಚಟಗಳಿಂದ ಯುವಕರನ್ನ ದೂರ ಮಾಡಲು ಕ್ರೀಡೆಗಳು ಹೆಚ್ಚು ಸಹಕಾರಿ ಎಂದು ಸಮಾಜ ಸೇವಕ ಹಾಗೂ ಜೆಡಿಎಸ್ ಮುಖಂಡ HR ಸಂದೀಪ್ ರೆಡ್ಡಿ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳೇಹಳ್ಳಿ ಗ್ರಾಮದಲ್ಲಿ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ವತಿಯಿಂದ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನ ಸಮಾಜ ಸೇವಕ ಹಾಗೂ ಜೆಡಿಎಸ್ ಮುಖಂಡ HR ಸಂದೀಪ್ ರೆಡ್ಡಿ ಉದ್ಘಾಟಿಸಿ ಮಾತನಾಡಿ, ಹಳ್ಳಿಯ ಜನರು ಯುಗಾದಿ ಎಂದರೆ ಇಸ್ಪೀಟು, ಕೋಳಿ ಪಂದ್ಯ, ಜೂಜಾಟ ಇನ್ನಿತರೆ ಅನ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಿ ದಿನ ಕಳೆಯುತ್ತಿದ್ರು. ಆದರೆ ಈ ಬಾರಿ ಆ ರೀತಿ ಆಗಬಾರದು ಎಂಬ ಉದ್ದೇಶದಿಂದ ಹಳ್ಳಿ ಗ್ರಾಮದಲ್ಲಿ ಗ್ರಾಮೀಣ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಿದ್ದೇವೆ ಎಂದರು. ಬಟ್ ಈ ಕ್ಷೇತ್ರದಲ್ಲಿ ಏನಂತಂದ್ರೆ ಆ ಪ್ರತಿಭೆಗಳಿಗೆ ತುಂಬಾನೇ ಪ್ರೋತ್ಸಾಹ ಇದೆ. ಹಾಗೂ ವೆರಿ ಇಂಪಾರ್ಟೆಂಟ್, ಈ ಊರಂತ ತಗೊಂಡಾಗ, ಹಳ್ಳಿ ಅಂತ ತಗೊಂಡಾಗ ಅನೇಕ ಶಿಕ್ಷಕರು ಹೊರಗಡೆ ಬಂದಿರೋದು
ಆಯಿತಾ. ಈ ಊರಿಂದ ಎಷ್ಟು ಶಿಕ್ಷಕರು ಹೊರಗಡೆ ಹೋಗಿದ್ದಾರೋ ಅಷ್ಟು ಅನೇಕ ಗ್ರ್ಯಾಜುಯೇಟ್ಸ್ ಹೊರಗಡೆ ಬಂದಿದ್ದಾರೆ, ಆಯಿತಾ. ಸೊ ನಮ್ಮ ರೂಟ್ ಏನು ಹೇಳ್ತಿರಲ್ಲ, ಇವತ್ತು ನಮ್ಮ ಶಿಡ್ಲಘಟ್ಟಿಗೆ ಏನು ರೂಟ್ ಅಂತ ಹೇಳ್ತಿರಲ್ಲ, ನಮ್ಮ ಕ್ಷೇತ್ರದ ಕೊಡುಗೆ ತುಂಬ ಜಾಸ್ತಿ ಇದೆ. ಎಸ್ಪೆಷಲಿ ಹಳ್ಳಿ ಕೊಡುಗೆ ತುಂಬ ಜಾಸ್ತಿ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಫೈನಲ್ ಪಂದ್ಯದಲ್ಲಿ ಹಳ್ಳಿಹಳ್ಳಿ ಹಾಗೂ ದೇವರ ಮಳ್ಳೂರು ಗ್ರಾಮಗಳ ನಡುವೆ ಜಿದ್ದಾಜಿದ್ದಿನ ಆಟ ನಡೆದು ಅಂತಿಮವಾಗಿ ಹಳ್ಳಿಹಳ್ಳಿ ಜಯಗಳಿಸುವ ಮೂಲಕ ಮೊದಲನೇ ಬಹುಮಾನವಾಗಿ 15,000 ಹಾಗೂ ಆಕರ್ಷಕ ಟ್ರೋಫಿ ಪಡೆದರೆ, ಫೈನಲ್ನಲ್ಲಿ ಸೋಲು ಅನುಭವಿಸಿದ ದೇವರ ಮಳ್ಳೂರು ತಂಡ ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಟ್ಟು ಎರಡನೇ ಬಹುಮಾನವಾಗಿ 10,000 ಪಡೆದುಕೊಂಡ್ರೆ, ಸಾಯಿರಾಮ್ ಬಳಗ ಮೂರನೇ ಬಹುಮಾನವಾಗಿ 5,000ದೊಂದಿಗೆ ಟ್ರೋಫಿಯನ್ನ ಪಡೆದುಕೊಂಡ್ರು. ಕಬಡ್ಡಿ ಕ್ರೀಡಾಪಟು ಹಾಗೂ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಪ್ರಶಸ್ತಿ ಹಾಗೂ ಟ್ರೋಫಿಯನ್ನ ವಿತರಿಸಿದ್ರು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಯುಗಾದಿ ಹಬ್ಬದ ಮಾರನೇ ದಿನ ನಡೆಯುವ ಯುಗಾದಿಯ ವರ್ಷದ ಹೊಸ ತೊಡಕೆಯನ್ನು ಆಚರಣೆ ಮಾಡಲು ಚಿಂತಾಮಣಿಯಲ್ಲಿ ಮಾಂಸದ ಅಂಗಡಿಗಳಿಗೆ ಜನರು ಮುಗಿಬೀಳ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ವು. ಯುಗಾದಿ ಹಬ್ಬವು ಹಿಂದೂಗಳ ಆಚರಣೆ ಮಾಡುವ ಪ್ರಮುಖ ಹಬ್ಬವಾಗಿದ್ದು, ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಯುಗಾದಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಮತ್ತು ಯುಗಾದಿ ಹಬ್ಬದ ಮಾರನೆಯ ದಿನ ವರ್ಷದ ತೊಡಕಿಯನ್ನು ಆಚರಣೆ ಮಾಡೋದು ಸಾಂಪ್ರದಾಯಿಕವಾಗಿ ಬಂದಿದೆ. ಈ ವರ್ಷದ ತೊಡಕಿಯನ್ನು ಆಚರಣೆ ಮಾಡಲು ತಮ್ಮ ಬಂಧು ಬಳಗ ಮತ್ತು ಸ್ನೇಹಿತರನ್ನ ಮನೆಗೆ ಕರೆತಂದು ಮಾಂಸದ ಅಂಗಡಿಗಳಿಗೆ ಹೋಗಿ ಮಾಂಸವನ್ನು ತಂದು ಬಿರಿಯಾನಿ ಹಾಗೂ ಹಲವು ಬಗೆಯ ಮಾಂಸದ ತಿಂಡಿಗಳನ್ನು ಮಾಡಿ ಮನೆ ಮಂದಿ ಹಾಗೂ ನೆಂಟರೆಲ್ಲ ಸೇರಿ ಒಟ್ಟಾಗಿ ಊಟ ಮಾಡಿ ಖುಷಿ ಪಡೋದು ವರ್ಷದ ತೊಡಕಿಯಾಗಿದೆ. ಇನ್ನು ಯುಗಾದಿ ಹಬ್ಬವನ್ನು ದೇಶದಾದ್ಯಂತ ಹಿಂದೂಗಳು 2 ದಿನಗಳ ಕಾಲ ಆಚರಣೆ ಮಾಡ್ತಾರೆ. ಅದರಲ್ಲಿ ಮೊದಲನೇ ದಿನ ಹಿಂದೂ ಸಂಪ್ರದಾಯದ ಪ್ರಕಾರ ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಅದ್ಧೂರಿಯಾಗಿ ನಡೆಸಿ ಹೋಳಿಗೆ ಮತ್ತಿತರ ಸಸ್ಯಾಹಾರ ಊಟವನ್ನು ಮಾಡಲಾಗ್ತದೆ. ನಂತರದ 2ನೇ ದಿನದ ವರ್ಷದ ತೊಡಕಿಯನ್ನು ಆಚರಿಸಲಾಗ್ತಿದ್ದು, ಈ ದಿನ ಕೇವಲ ಮಾಂಸದ ಊಟವನ್ನು ತಯಾರಿಸಿ ಊಟ ಮಾಡಲಾಗ್ತದೆ. ಇನ್ನು ವರ್ಷದ ತೊಡಕಿಯನ್ನು ಆಚರಣೆ ಮಾಡಲು ಮಟನ್ ಹಾಗೂ ಚಿಕನ್ ಬೆಲೆ ಹೆಚ್ಚಾದರೂ ಸಹ ವರ್ಷದ ತೊಡಕಿಯನ್ನು ಮಾಡಲೇಬೇಕಾಗಿರೋದ್ರಿಂದ ಬಡವರು ಶ್ರೀಮಂತರು ಎನ್ನದೇ ಎಲ್ಲ ಜನತೆ ಬೆಲೆ ಹೆಚ್ಚಾದರೂ ಸಹ ಮಾಂಸದ ಅಂಗಡಿಗಳಿಗೆ ಮುಗಿಬೀಳ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ವು. 1 ಕೆಜಿ ಚಿಕನ್ ಬೆಲೆ 220 ರೂಪಾಯಿಗೆ ಮಾರಾಟವಾದರೆ 1 ಕೆಜಿ ಮಟನ್ ಬೆಲೆ 700ರ ತನಕ ಮಾರಾಟವಾಯಿತು. ಇನ್ನು ಮಾಂಸದ ಸಾರಿಗೆ ಬೇಕಾದಂತಹ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ ಹಾಗೂ ಸೌತೆಕಾಯಿಗಳ ದರವೂ ಸಹ ಹೆಚ್ಚಾಗಿದ್ರೂ ಸಾರ್ವಜನಿಕರು ಯಾವುದನ್ನು ಲೆಕ್ಕಿಸದೆ ತಮ್ಮ ಬ್ಯಾಗುಗಳಿಗೆ ತುಂಬಿಕೊಂಡು ಹೋಗ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ವು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ನಡೆದಾಡುವ ದೇವರು ಎಂದೇ ಮನೆಮಾತಾಗಿರುವ ಪದ್ಮಭೂಷಣ ಕರ್ನಾಟಕ ರತ್ನ ತ್ರಿವಿಧ ದಾಸೋಹಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳು ಅನ್ನ ಮತ್ತು ಅಕ್ಷರ ದಾಸೋಹವನ್ನ ನೀಡಿದ ಮಹಾನ್ ಮಾನವತಾವಾದಿ. ಇವರ ಆದರ್ಶಗಳು ಸರ್ವಕಾಲಿಕವಾಗಿರುತ್ತದೆ ಎಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ಬಸವಾಪುರ ಮಹೇಶ್ ಹೇಳಿದರು. ಗೌರಿಬಿದನೂರು ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಶ್ರೀ ಶಿವಕುಮಾರ ಸ್ವಾಮಿ ಭಕ್ತ ವೃಂದದಿಂದ ಹಮ್ಮಿಕೊಂಡಿದ್ದ ಶ್ರೀಗಳ 118ನೇ ಜಯಂತಿ ಕಾರ್ಯಕ್ರಮದಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ಬಸವಾಪುರ ಮಹೇಶ್ ಪುಷ್ಪನಮನ ಸಲ್ಲಿಸಿ ಮಾತನಾಡಿ, ಶ್ರೀಗಳು ಜಾತಿ ಮತ ಭೇದ ಭಾವವಿಲ್ಲದೆ ಸರ್ವಧರ್ಮ ಜಾತಿಯವರಿಗೂ ಶಿಕ್ಷಣವನ್ನ ನೀಡುವ ಮೂಲಕ ಅಸಂಖ್ಯಾತರ ಬಾಳಿಗೆ ಬೆಳಕಾಗಿದ್ದಾರೆ ಎಂದು ತಿಳಿಸಿದರು. ಸಾವಿರಾರು ಲಕ್ಷಾಂತರ ಜನಕ್ಕೆ ವಿದ್ಯೆಯನ್ನು ದಾನವನ್ನು ಮಾಡಿ ಊಟವನ್ನು ವಸತಿ ಎಲ್ಲ ಕೊಟ್ಟು ಸುಮಾರು ಸಹಸ್ರಾರು ಜನಕ್ಕೆ ಮಾದರಿಯಾಗಿದ್ದಾರೆ. ಅವರ ದಾರಿಯಲ್ಲೇ ಎಲ್ಲರೂ ನಡೆಯೋಣ ಅಂತ ಹೇಳ್ತಾ ಸ್ವಾಮೀಜಿಯವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಸ್ವಾಮೀಜಿಯಲ್ಲಿ ಬೇಡ್ಕೊಳ್ತೇನೆ. ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಟಿವಿ ಮಹೇಂದ್ರ ಮಾತನಾಡಿ, ಶ್ರೀಗಳು ಅಕ್ಷರ ದಾಸೋಹದ ಜೊತೆಗೆ ಅನ್ನ ದಾಸೋಹವನ್ನ ನೀಡಿ ಸಮಾಜಕ್ಕೆ ನಾಂದಿಯನ್ನು ಹಾಡಿದ್ದಾರೆ. ಇವರ ಆದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಂಡು ಸೇವಾ ಮನೋಭಾವನೆಯನ್ನ ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಶ್ರೀಗಳ ಜಯಂತ್ಯೋತ್ಸವದ ಪ್ರಯುಕ್ತ ಭಕ್ತಾದಿಗಳಿಗೆ ಪಾನಕ, ಹೆಸರುಬೇಳೆ, ಮಜ್ಜಿಗೆ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಆಯೋಜಕ ಜಯಣ್ಣ, ವೀರಶೈವ ಸೇವಾ ಸಮಿತಿಯ ನಿರ್ದೇಶಕ ಜಿಆರ್ ಪ್ರವೀಣ್ ಕುಮಾರ್, ನಗರಸಭೆ ಸದಸ್ಯ ಮಾರ್ಕೆಟ್ ಮೋಹನ್, ಎಸ್ಐ ಗೋಪಾಲ್, ವೀರಶೈವ ಸೇವಾ ಸಮಿತಿ ನಿರ್ದೇಶಕರಾದ ಎಚ್ಪಿ ನಟರಾಜ್, ದೇವಿ ಮಂಜುನಾಥ್, ನಟರಾಜ್ ಮುಂತಾದವರು ಭಾಗವಹಿಸಿದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಕೋಲಾರ ಹಾಲು ಸಹಕಾರ ಸಂಘಗಳ ಒಕ್ಕೂಟ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯು ಜೂನ್ 25ಕ್ಕೆ ನಿಗದಿಯಾಗಿದ್ದು, ಆಕಾಂಕ್ಷಿಗಳು ಅಧಿಕಾರಕ್ಕೆ ಬರಲು ತೀವ್ರ ಕಸರತ್ತು ಶುರು ಮಾಡಿದ್ದಾರೆ. ಕೋಮಲ್ ಆಡಳಿತ ಮಂಡಳಿ ನಿರ್ದೇಶಕ ಚುನಾವಣೆಗೆ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಅವರು ಜೂನ್ 25 ದಿನಾಂಕ ನಿಗದಿಪಡಿಸಿ ಮಾರ್ಚ್ 29ರಂದು ಅಧಿಸೂಚನೆ ಹೊರಡಿಸಿದ್ದಾರೆ.
ಕೋಲಾರ ಚಿಕ್ಕಬಳ್ಳಾಪುರ ಒಕ್ಕೂಟ ವಿಭಜನೆಯಾಗಿ 2 ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತ್ಯೇಕ ಒಕ್ಕೂಟ ರಚನೆ ಮಾಡಿದ್ದು ಹೊಸದಾಗಿ ನೋಂದಣಿ ಮಾಡಿ ಆದೇಶಿಸಿರುವುದರಿಂದ 2 ಒಕ್ಕೂಟಗಳಿಗೆ ಆಯಾ ಜಿಲ್ಲೆಯ ಉಪವಿಭಾಗಾಧಿಕಾರಿಗಳನ್ನು ಆಡಳಿತ ಅಧಿಕಾರಿಗಳನ್ನಾಗಿ ಸರ್ಕಾರ ನೇಮಕ ಮಾಡಿತ್ತು. ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ಮತ್ತು 1960ರ ಉಪ ನಿಬಂಧಗಳ ಅಡಿಯಲ್ಲಿ ಮತ್ತು ಒಕ್ಕೂಟದ ಉಪನಿಯಮಗಳಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಚುನಾವಣೆ ನಡೆಸಬೇಕಾಗಿರುವುದರಿಂದ ಸಹಕಾರ ಚುನಾವಣಾ ಪ್ರಾಧಿಕಾರದ ಆಯುಕ್ತ 2024ರ ಜೂನ್ 15ರಂದು ಅಧಿಸೂಚನೆ ಹೊರಡಿಸಿ ಚುನಾವಣಾಧಿಕಾರಿಗೆ ಅನುಮತಿ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಜೂನ್ 25ಕ್ಕೆ ಆದೇಶಿಸಿ ವೇಳಾಪಟ್ಟಿಯನ್ನು ನಿಗದಿಪಡಿಸಿದ್ದು ಒಕ್ಕೂಟದ ಆಡಳಿತಾಧಿಕಾರಿ ಕ್ರಮ ವಹಿಸಿ ಪದಾಧಿಕಾರಿಗಳ ಚುನಾವಣೆ ನಡೆಸಲು ಸೂಚಿಸಿದ್ದಾರೆ. ಒಟ್ಟು 18 ಆಡಳಿತ ಮಂಡಳಿ ನಿರ್ದೇಶಕರ ಪೈಕಿ ಮಹಿಳಾ ನಿರ್ದೇಶಕರು ಸೇರಿ 13 ಮಂದಿ ಚುನಾಯಿತ ಹಾಗೂ ಸರ್ಕಾರದ ನಾಮಿನಿ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಪ್ರತಿನಿಧಿ, ಪಶು ಸಂಗೋಪನೆ ಇಲಾಖೆ ಪ್ರತಿನಿಧಿ, ಸಹಕಾರ ಸಂಘಗಳ ನಿಬಂಧಕರ ಪ್ರತಿನಿಧಿ, ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳದ ಪ್ರತಿನಿಧಿ ತಲಾ ಒಬ್ಬರು ನಿರ್ದೇಶಕರಿರುತ್ತಾರೆ. ಇದೀಗ ಚುನಾವಣೆ ಘೋಷಣೆಯಾಗಿದ್ದು ಆಕಾಂಕ್ಷಿಗಳು ತಯಾರಿ ನಡೆಸಿಕೊಳ್ತಿದ್ದಾರೆ. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಯುಗಾದಿ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಮಾಜ ಸೇವಕ ಜೆಕೆ ಶಿವಾರೆಡ್ಡಿರವರ ನೇತೃತ್ವದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. 3 ದಿನಗಳ ಕಾಲ ನಡೆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹಲವು ತಂಡಗಳು ಭಾಗವಹಿಸಿದ್ದು, ಫೈನಲ್ ಪಂದ್ಯಾವಳಿಯಲ್ಲಿ ನುಕ್ಕನಹಳ್ಳಿ ತಂಡ ಪ್ರಥಮ ಬಹುಮಾನ 51,000 ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನ ಪಡೆದುಕೊಂಡರು. ಯುಗಾದಿ ಹಾಗೂ ಪುನೀತ್ ರಾಜ್ಕುಮಾರರ ಹುಟ್ಟುಹಬ್ಬದ ಅಂಗವಾಗಿ ಸಮಾಜ ಸೇವಕ ಜೆಕೆ ಶಿವಾರೆಡ್ಡಿಯವರ ನೇತೃತ್ವದಲ್ಲಿ ಕೊಂಗನಹಳ್ಳಿ ಗ್ರಾಮಸ್ಥರ ಸಹಕಾರದೊಂದಿಗೆ ಕೊಂಗನಹಳ್ಳಿ ಬಳಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸೋಮವಾರ ನಡೆದ ಫೈನಲ್ ಪಂದ್ಯಾವಳಿಯಲ್ಲಿ ಕೋಲಾರ ಜಿಲ್ಲೆಯ ನುಕ್ಕನಹಳ್ಳಿಯ ನೇತಾಜಿ ತಂಡ ಕೊಂಗನಹಳ್ಳಿ ತಂಡವನ್ನು ಮಣಿಸಿ ಪ್ರಥಮ ಸ್ಥಾನವನ್ನು ಅಲಂಕರಿಸಿ 51,000 ನಗದು ಬಹುಮಾನದೊಂದಿಗೆ ಆಕರ್ಷಕ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡರು. ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಕೊಂಗನಹಳ್ಳಿ ಜೆಕೆ ಶಿವಾರೆಡ್ಡಿಯವರು ಪಾಲ್ಗೊಂಡು ವಿಜಯಿತ ನುಕ್ಕನಹಳ್ಳಿ ತಂಡಕ್ಕೆ ಪ್ರಥಮ ಬಹುಮಾನವಾಗಿ 51,000 ನಗದು ಹಣ, ಆಕರ್ಷಕ ಟ್ರೋಫಿ, ದ್ವಿತೀಯ ಸ್ಥಾನ ಪಡೆದ ಕೊಂಗನಹಳ್ಳಿ ತಂಡಕ್ಕೆ 31,000 ನಗದು ಹಣ, ಆಕರ್ಷಕ ಟ್ರೋಫಿ ಮತ್ತು 3ನೇ ಬಹುಮಾನ ಪಡೆದ ಹಿರೇಕಟ್ಟಿಗೇನಹಳ್ಳಿ ತಂಡಕ್ಕೆ 21,000 ನಗದು ಹಣ ಹಾಗೂ ಆಕರ್ಷಕ ಟ್ರೋಫಿಯನ್ನು ವಿತರಣೆ ಮಾಡಿ ಶುಭ ಹಾರೈಸಿ ಮಾತನಾಡಿ, ಕ್ರೀಡೆ ಯುವಕರಲ್ಲಿ ಚೈತನ್ಯವನ್ನು ಮೂಡಿಸುತ್ತದೆ, ಆರೋಗ್ಯವನ್ನು ಉತ್ತಮವಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಯುವಕರಲ್ಲಿ ಉತ್ಸಾಹ ಹಾಗೂ ಲವಲವಿಕೆ ತುಂಬುವ ಪ್ರಯತ್ನ ಮಾಡಿ ಮತ್ತಷ್ಟು ಇಂತಹ ಕಾರ್ಯ ಮಾಡಲು ಸದಾ ಮುಂದಾಗಿರೋದಾಗಿ ತಿಳಿಸಿದರು. ಈ ಜನರೇಷನ್ಗೆ ಬಹಳಷ್ಟು ಜನ ಯುವಕರು ಬಹಳ ಕಡೆ ಇವತ್ತು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದ್ರ ಉದ್ದೇಶ ಕೂಡ ನಮ್ಮ ಯುವಕರು ಬೇರೆ ತರ ಕೆಟ್ಟ ಆಟಗಳಿಗೆ ಹೋಗಿ ಬೇರೆ ಬೇರೆ ತರ ಆಲೋಚನೆಗಳು ಮಾಡಿಕೊಂಡು ಅದನ್ನ ಭಾಗವಹಿಸಬಾರದು ಅನ್ನೋ ಉದ್ದೇಶಕ್ಕಾಗಿ ಇವತ್ತಿನ ದಿನ ವಿಶೇಷವಾಗಿ ನಾವು ಈ ಹಬ್ಬಕ್ಕೆ ಏನಾದ್ರು ಸ್ಪೋರ್ಟಿಯಾಗಿ ಹುಡುಗರಿಗೆ ಏನಾದ್ರು ಒಂದು ಇದು ಮಾಡಿದ್ರೆ ಇವತ್ತೆಲ್ಲೋ ಒಂದ್ ದಿವಸ ಅವ್ರ ಹುಡುಗರು ಕೂಡ ಬೇರೆ ಬೇರೆ ಕೆಟ್ಟ ಚಟಗಳಿಗೆ ಹೋಗದಿರಿ ಇವತ್ತು ಸ್ಪೋರ್ಟಿವ್ ಆಗಿ ತಗೊಂಡು ಎಲ್ಲೋ ಒಂದ್ ದಿವಸ ನಮ್ಮ ಆ ರೀತಿ ಆದಾಗ ಏನಾಗ್ತದೆ, ಗ್ರಾಮಕ್ಕೂ ಅವರ ತಂದೆ ತಾಯಿಗಳಿಗೂ ಅವರ ಬಂಧುಗಳಿಗೂ ಹಾಗೂ ಗ್ರಾಮಕ್ಕೂ ಸುತ್ತಮುತ್ತಲ ಎಲ್ಲರಿಗೂ ಕೂಡ ಗೌರವ ತಂದಷ್ಟು ಅಂತ ದೊಡ್ಡ ಹಿರಿಮೆ ಈ ಸ್ಪೋರ್ಟ್ಸ್ ಅಂತ ಕಾಣಿಸ್ತದೆ. ಕ್ರಿಕೆಟ್ ಪಂದ್ಯಾವಳಿಯಲ್ಲಿ 50ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿತ್ತು. ಈ ಪಂದ್ಯಾವಳಿಯ ವ್ಯವಸ್ಥಾಪಕರಾಗಿ ಕೊಂಗನಹಳ್ಳಿ ಕೆಎನ್ ವಿಜಯಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯ ಕೆವಿ ಮುನಿಸ್ವಾಮಿ ರೆಡ್ಡಿ, ಕೆಆರ್ ನವೀನ್, ಕೆಎಸ್ ನಾಗೇಶ್, ಪ್ರಸನ್ನ, ಆನಂದ್, ಕೆಂದನಹಳ್ಳಿ ಹರೀಶ್ ಸೇರಿದಂತೆ ಕೆಂದನಹಳ್ಳಿ ಗ್ರಾಮ ಪಂಚಾಯಿತಿಯ ಯುವಕರು, ಸಾರ್ವಜನಿಕರು ಭಾಗವಹಿಸಿದ್ರು. ಬಿದೇವಪ್ಪ, ಎ ನ್ಯೂಸ್ ಟಿವಿ, ಚಿಂತಾಮಣಿ. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ, ಮುಸ್ಲಿಮರ ತುಷ್ಟೀಕರಣ, ಹಾಲು, ವಿದ್ಯುತ್, ಪ್ರಯಾಣ, ಮುದ್ರಾಂಕ ದರ ಏರಿಕೆ, ಪರಿಶಿಷ್ಟರ ಹಣ ದುರ್ಬಳಕೆ ಖಂಡಿಸಿ ಏಪ್ರಿಲ್ 2ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಸಂಸದ ಮುನಿಸ್ವಾಮಿ ಮಾತನಾಡಿ, ಏಪ್ರಿಲ್ 2ರಂದು ಹಮ್ಮಿಕೊಂಡಿರುವ ಪ್ರತಿಭಟನೆ ನೇತೃತ್ವವನ್ನು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ ಮತ್ತಿತರ ಹಿರಿಯರ ನೇತೃತ್ವದಲ್ಲಿ ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದರು. ಆ ಹಿಂದೆ ಹೆಸರೇಳಿಕೊಂಡು ಅಧಿಕಾರಕ್ಕೆ ಬಂದ ಸಿಎಂ ಸಿದ್ದರಾಮಯ್ಯ ದಲಿತರ ಅಭಿವೃದ್ಧಿಗೆ ಮೀಸಲಾಗಿದ್ದ ಎಸ್ಸಿಪಿ ಟಿಎಸ್ಪಿಯ 38,000 ಕೋಟಿ ರು ಅನುದಾನವನ್ನು ಗ್ಯಾರಂಟಿಗಳು ಹಾಗೂ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ದುರ್ಬಳಕೆ ಮಾಡಿಕೊಂಡು ಹಿಂದುಳಿದವರು ದಲಿತರನ್ನ ವಂಚಿಸಿದ್ದು, ಅಧಿಕಾರದಲ್ಲಿರಲು ನೈತಿಕತೆ ಕಳೆದುಕೊಂಡಿರುವ ಮುಖ್ಯಮಂತ್ರಿ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು.
ರೈತರ ಪರ ಎಂದಿರುವ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಅವರು ಹಾಲು ಉತ್ಪಾದಕರಿಗೆ ನೀಡುತ್ತಿದ್ದ ಪ್ರೋತ್ಸಾಹ ಧನವನ್ನು ಸ್ಥಗಿತಗೊಳಿಸಿದ್ದಾರೆ. 3 ಬಾರಿ ಹಾಲಿನ ದರವನ್ನ ಒಟ್ಟಾರೆಯಾಗಿ 9 ರು ಏರಿಕೆ ಮಾಡಿದ್ದಾರೆ. ಇದರಲ್ಲಿ ಕನಿಷ್ಠ 25% ರೈತರಿಗೆ ನೀಡಿದ್ದರೆ ಎಷ್ಟು ಸಂತೃಪ್ತರಾಗುತ್ತಿದ್ದರು ಎಂದರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ದೇವಸ್ಥಾನಗಳನ್ನ, ಮಠ ಮಾನ್ಯಗಳನ್ನ, ರೈತರ ಜಮೀನುಗಳನ್ನ ಮಕ್ಕಳಿಗೆ ಸೇರಿಸೋದ್ರ ಮುಖಾಂತರ ಇವತ್ತು ತೊಗ್ಲತ್ ದರ್ಬಾರ್ ಮಾಡಿ ಇವತ್ತು ರೈತರು ಉಳುಮೆ ಮಾಡ್ತಾ ಇರ್ತಕ್ಕಂಥ ಜಮೀನುಗಳನ್ನ MLAಗಳು ಹಿಂದೆ ದರಖಾಸ್ತು ಕಮಿಟಿ ಚೇರ್ಮನ್ಗಳಾಗಿದ್ದಾಗ ಏನು ಸಾಗುವಳಿ ಪತ್ರಗಳನ್ನು ಕೊಟ್ಟಿದ್ರು, RTCಗಳಿತ್ತು, ಅದನ್ನು ನೀವು 70 ವರ್ಷ 80 ವರ್ಷ ನಾವು ಉಳುಮೆ ಮಾಡ್ಕೊಂಡು ಮಾನ್ಮರ ಇನ್ನೊಂದು ಮೊದಲು ತೆಂಗಿನ ಮರ ಇದನ್ನೆಲ್ಲ ಉಳುಮೆ ಮಾಡ್ಕೊಂಡು ಬೆಳೆಗಳನ್ನು ಕಿತ್ಕೊಳ್ಳೋದಕ್ಕೆ ಬಿಡದೆ ನೀವು ಇವತ್ತು ಯಾವ ರೀತಿ ರೈತರ ಮೇಲೆ ನೀವು ಗತಪ್ರಹಾರ ಮಾಡ್ತಾ ಇದ್ದೀರಿ, ಅವ್ರ ಹೊಟ್ಟೆ ಮೇಲೆ ಏನು ಹೊಡಿತಾ ಇದ್ದೀರಿ, ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನೀವು ಕೂಡಲೇ ರಾಜೀನಾಮೆ ಕೊಡಬೇಕು. ನೀವು ರಾಜೀನಾಮೆ ಕೊಡೋವರೆಗೂ ಫ್ರೀಡಮ್ ಪಾರ್ಕಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಮತ್ತು ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ನಮ್ಮ ಯಡಿಯೂರಪ್ಪ ಅವರು, ನಮ್ಮ ಎಲ್ಲ ಹಿರಿಯ ಮುಖಂಡರುಗಳ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಛಲಪತಿ, ಜಿಲ್ಲಾ ಬಿಜೆಪಿ ವಕ್ತಾರ SP ಮುನಿವೆಂಕಟಪ್ಪ, ಅಪ್ಪಿರಾಜು, ನಗರಾಧ್ಯಕ್ಷ ಸಾಮಾ ಅನಿಲ್ ಬಾಬು, OBC ಮೋರ್ಚಾ ಅಧ್ಯಕ್ಷ ನಾಮಲ್ ಮಂಜು ಮತ್ತಿತರರು ಹಾಜರಿದ್ದರು. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಎ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರಂಜಾನ್ ಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದಲ್ಲಿನ ಮುಸ್ಲಿಂ ಸಮುದಾಯದ ಮುಖಂಡರಾದ ಸಮದ್ ಸೇರಿದಂತೆ ಮುಸ್ಲಿಂ ಸಮುದಾಯದ ಮುಖಂಡರ ಮನೆಗಳಿಗೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಸೌಹಾರ್ದತಾ ಭೇಟಿ ನೀಡಿ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿ ಹಿಂದೂ ಮುಸ್ಲಿಂ ಬಾಂಧವರಿಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರು, ಮುಸ್ಲಿಂ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ರೈತರಿಗೆ ಅನುಕೂಲವಾಗಲೆಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೆಲ ದಿನಗಳ ಹಿಂದೆ ಜಿಲ್ಲಾ ಹಾಲು ಒಕ್ಕೂಟ ಅಧ್ಯಕ್ಷರ ಸಭೆ ನಡೆಸಿ ಪ್ರತಿ ಲೀಟರ್ ಹಾಲಿನ ದರ 4 ರೂಪಾಯಿ ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು ತುಮಕೂರು ಹಾಲು ಉತ್ಪಾದಕರ ಒಕ್ಕೂಟ ಮಂಡಳಿಯ ಸಭೆ ನಡೆಸಿ ರೈತರ ಪರ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ತುಮುಲ್ ಅಧ್ಯಕ್ಷ ಹಾಗೂ ಪಾವಗಡ ಶಾಸಕ HV ವೆಂಕಟೇಶ್ ತಿಳಿಸಿದ್ದಾರೆ. ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ಜನವರಿ ತಿಂಗಳಿಂದ ಬಿಸಿಲಿನ ತಾಪಕ್ಕೆ ಹಾಲಿನ ಪ್ರಮಾಣ ಕಡಿಮೆಯಾಗಿದೆ. ಇದರಿಂದ ಪ್ರತಿ ತಿಂಗಳು 4,21,00,000 ಹೊರೆಯಾಗುತ್ತಿದೆ. ರೈತರಿಗೆ ಸಹಾಯವಾಗಲಿ ಎಂದು ಇಂದಿನಿಂದ ಹಾಲಿನ ದರ ಏರಿಕೆ ಮಾಡಿರುವುದರಿಂದ ಈ ಹೊರೆಯ ಪ್ರಮಾಣ ಕಡಿಮೆಯಾಗಲಿದೆ. ಜೊತೆಗೆ ರೈತರಿಗೂ ಸಹ ಅನುಕೂಲವಾಗಲಿದೆ ಎಂದು ವೆಂಕಟೇಶ್ ಹೇಳಿದರು.
ಈ ವೇಳೆ ನಿರ್ದೇಶಕರುಗಳಾದ ಭಾರತಿ ದೇವಿ ಕೆಪಿ, ಎಂಕೆ ಪ್ರಕಾಶ್, ಬಿ ನಾಗೇಶ್ ಬಾಬು, ಎಸ್ಆರ್ ಗೌಡ, ಚಂದ್ರಶೇಖರ್ ರೆಡ್ಡಿ, ನಂಜೇಗೌಡ, ಸಿವಿ ಮಹಾಲಿಂಗ, ಡಿ ಕೃಷ್ಣಕುಮಾರ್, ಸಿದ್ದಗಂಗಯ್ಯ, ಬಿಎನ್ ಶಿವಪ್ರಕಾಶ್ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಯುಗಾದಿ ಹೊಸ ತೊಡಕಿಗೆ ಮಾಂಸದ ಅಂಗಡಿಗಳಿಗೆ ಮುಗಿಬಿದ್ದ ಜನತೆ. ಮಟನ್, ಚಿಕನ್ ಅಂಗಡಿಗಳಿಗೆ ಡಿಮ್ಯಾಂಡ್. ಕೋಲಾರದಲ್ಲಿ ಅದ್ದೂರಿಯಾಗಿ ನಡೆದ ಯುಗಾದಿ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ. ಖ್ಯಾತ ಗಾಯಕ ವಿಜಯ್ ಪ್ರಕಾಶ್, ಗಾಯಕಿ ಲಕ್ಷ್ಮೀ ನಾಗರಾಜ್ ತಂಡದಿಂದ ಪ್ರೇಕ್ಷಕರಿಗೆ ಸಂಗೀತ ರಸದೌತಣ. ಬೇಸಿಗೆ ಬರುತ್ತಿದ್ದಂತೆ ನೀರಿನ ಅಭಾವ ಸೃಷ್ಟಿ. ಜಕ್ಕಲಮಡುಗು ಜಲಾಶಯದಲ್ಲಿ ಪ್ರಸ್ತುತ 27 MCFT ನೀರು. ಮಳೆಯಾಗದಿದ್ದರೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ನಗರಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉದ್ಭವ. ತ್ರಿವಿಧ ದಾಸೋಹಿ ಶಿವೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳಿಗೆ ಭಾರತ ರತ್ನ ನೀಡುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಮನವಿ. ಸೋಮೇನಹಳ್ಳಿ ಗ್ರಾಮ ದೇವತೆ ಶ್ರೀ ಗಂಗಾ ಭವಾನಿ 70ನೇ ವರ್ಷದ ಜಾರುಟ್ಲು ಜಾತ್ರೆ. ಅದ್ದೂರಿ ಜಾತ್ರೆ ನೋಡಲು ವಿವಿಧ ಜಿಲ್ಲೆಗಳಿಂದ ಹರಿದು ಬಂದ ಜನಸಾಗರ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಎ ನ್ಯೂಸ್ ಟಿವಿ.